ಭಾರತದ ಹಸಿರುನಾಡು ಕೇರಳದ ಚಡಯಮಂಗಲಂ ಬೆಟ್ಟದ ಮೇಲೆ ನಿಶ್ಶಬ್ದವಾಗಿ ಕಾವಲು ಕಾಯ್ತಿರುವ ಒಬ್ಬ ವೀರನಿದ್ದಾನೆ. ಅವನು ಜಯಶಾಲಿಯಾಗಿರಲಿಲ್ಲ, ಆದರೆ ಶರಣಾಗಲಿಲ್ಲ. ಅವನು ಜಟಾಯು. ಇದು ಜಟಾಯುವಿನ ಅಮರ ಕಥೆ ಮತ್ತು ಅವನಿಗೆ ನಿರ್ಮಿಸಲಾದ ಭವ್ಯ ಸ್ಮಾರಕದ ಕಥೆ. ಸಾವಿರಾರು ವರ್ಷಗಳ ಹಿಂದೆ ಈ ನೆಲ ಒಂದು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಅದು ಮಹಾಕಾವ್ಯವಾದ ರಾಮಾಯಣದಲ್ಲಿ ವಿವರಿಸಲ್ಪಟ್ಟ ಕ್ಷಣ. ಲಂಕೆಯ ರಾಜನಾದ ರಾವಣ ಸೀತೆಯನ್ನು ಅಪಹರಿಸಿ ಆಕಾಶದಲ್ಲಿ ಹಾರುತ್ತಿದ್ದಾಗ ಒಬ್ಬ ವೃದ್ಧ ಗರುಡಾಕಾರ ವೀರನು ಅವನ ಎದುರು ನಿಂತನು. ಅವನು ಜಟಾಯು. ವಯಸ್ಸಾದ, ಆದರೂ ಧೈರ್ಯದಲ್ಲಿ ಅಚಲ. ಆಕಾಶವೇ ಯುದ್ಧಭೂಮಿಯಾಯಿತು. ಜಟಾಯುವು ತನ್ನ ಬಲಿಷ್ಠ ರೆಕ್ಕೆಗಳನ್ನು ಹರಡಿಕೊಂಡು ರಾವಣನ ಮೇಲೆ ದಾಳಿ ಮಾಡಿದನು. ಸೀತೆಯ ಗೌರವವನ್ನು ಕಾಪಾಡಲು ಅವನು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟನು. ಆದರೆ ರಾವಣನ ದೈವೀಕ ಶಸ್ತ್ರಕ್ಕೆ ಎದುರಿಸಲು ಸಾಧ್ಯವಾಗಲಿಲ್ಲ. ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದನು. ಜಟಾಯುವು ಈ ಬೆಟ್ಟದ ಮೇಲೆಯೇ ಬಿದ್ದುಹೋಯಿತು, ರಕ್ತಸಿಕ್ತನಾಗಿ, ಗಾಯಗೊಂಡು. ಆದರೂ ಮನಸ್ಸಿನಲ್ಲಿ ಜಯಶಾಲಿ, ಏಕೆಂದರೆ ಅವನು ಪ್ರಯತ್ನಿಸಿದ. ಕೆಲವು ಕ್ಷಣಗಳ ನಂತರ ರಾಮ ಆ ಸ್ಥಳಕ್ಕೆ ಬಂದನು. ಮರಣಾಸನ್ನ ಸ್ಥಿತಿಯಲ್ಲಿದ್ದ ಜಟಾಯುವು ಸೀತೆಯನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋದರು ಎಂದು ತಿಳಿಸಿದನು. ಅದು ಅವನ ಕೊನೆಯ ಸೇವೆ. ರಾಮನು ಜಟಾಯುವಿಗೆ ತಂದೆಯಂತೆ ಅಂತ್ಯಕ್ರಿಯೆ ನೆರವೇರಿಸಿದನು. ಅವನಿಗೆ ಅಮರ ಗೌರವ ನೀಡಿದನು. ಶತಮಾನಗಳು ಕಳೆಯುವಂತೆ ಈ ಕಥೆ ಕಲ್ಲಿನೊಳಗೆ ಜೀವಂತವಾಯಿತು. ಇಂದು ಆ ಬೆಟ್ಟದ ಮೇಲೆ ವಿಶ್ವದ ಅತಿದೊಡ್ಡ ಪಕ್ಷಿಶಿಲ್ಪವೂ ನಿಂತಿದೆ. ಸುಮಾರು 200 ಅಡಿ ಉದ್ದ, 70 ಅಡಿ ಎತ್ತರ. ಈ ಶಿಲ್ಪದಲ್ಲಿ ಜಟಾಯುವನ್ನು ಸೋತಕ್ಷಣದಲ್ಲಿ ಚಿತ್ರಿಸಲಾಗಿದೆ. ರೆಕ್ಕೆಗಳು ಕತ್ತರಿಸಲ್ಪಟ್ಟಿವೆ, ಆದರೂ ಅವನ ತಲೆ ಗರ್ವದಿಂದ ಎತ್ತಿದೆ. ಇದು ಜಯದ ಪ್ರತಿಮೆಯಲ್ಲ, ಇದು ಧೈರ್ಯದ ಪ್ರತಿಮೆ. ಈ ಭವ್ಯ ಯೋಜನೆಯನ್ನು ಕನಸಾಗಿ ರೂಪಿಸಿದವರು ಭಾರತೀಯ ಚಲನಚಿತ್ರ ನಿರ್ದೇಶಕ ರಾಜೀವ್ ಆಂಚಲ್. ಈ ಸ್ಮಾರಕ ಕೇವಲ ಪ್ರವಾಸೀ ತಾಣವಲ್ಲ, ಇದು ಒಂದು ಸಂದೇಶ. ಮಹಿಳೆಯ ಗೌರವಕ್ಕಾಗಿ ಹೋರಾಡಿದ ಜಟಾಯುವು ಇಂದು ಮಹಿಳಾ ಸುರಕ್ಷತೆಯ ಸಂಕೇತವಾಗಿದೆ. ಪ್ರವಾಸಿಗರು ಕೇಬಲ್ ಕಾರ್ ಮೂಲಕ ಬೆಟ್ಟದ ಮೇಲಿಗೆ ತಲುಪುತ್ತಾರೆ. ಮೇಲಿಂದ ಕಾಣುವ ಕೇರಳದ ಹಸಿರು ದೃಶ್ಯ ಮನಮೋಹಕ. ಆದರೆ ಜಟಾಯುವಿನ ಭವ್ಯ ರೆಕ್ಕೆಗಳ ಮುಂದೆ ನಿಂತಾಗ ನೀವು ಕೇವಲ ಒಂದು ಶಿಲ್ಪವನ್ನು ನೋಡುವುದಿಲ್ಲ, ನೀವು ಒಂದು ತ್ಯಾಗವನ್ನು ಅನುಭವಿಸುತ್ತೀರಿ, ಒಂದು ಸಾಹಸವನ್ನು ಅನುಭವಿಸುತ್ತೀರಿ. ಈ ಕಥೆ ನಮಗೆ ಹೇಳುವುದೇನು? ಜಯಿಸುವುದು ಮುಖ್ಯವಲ್ಲ, ನ್ಯಾಯಕ್ಕಾಗಿ ನಿಲ್ಲುವುದು ಮುಖ್ಯ. ಸೋತರೂ ಹೋರಾಡುವುದು ಮುಖ್ಯ. ಆಕಾಶವೇ ಯುದ್ಧಭೂಮಿಯಾದರೂ ಧೈರ್ಯ ಕಳೆದುಕೊಳ್ಳಬಾರದು.